ಆತ್ಮೀಯರೇ, ಈ ಬಾರಿಯ ಗಣತಿಗೆ ಸಂಬಂಧಿಸಿದಂಥ ಮೂರನೇ ವಿಡಿಯೋವನ್ನು ನೋಡೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ಮೂರು ಥರದ ಗಣತಿದಾರರು, ಮೇಲ್ವಿಚಾರಕರು, ಚಾರ್ಜ್ ಆಫೀಸರ್ ಅಂತ ಹಾಕಿದ್ದೀನಿ. ಸೊ ಈಗಾಗಲೇ ಗಣತಿದಾರರಿಗೆ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಬರ್ತಾಯಿದೆ, ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಮೇಲ್ವಿಚಾರಕರಿಗೂ ಕೂಡ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಬರ್ತಾಯಿದೆ, ಅವರು ಕೂಡ ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಸೊ ಗಣತಿದಾರರನ್ನು ಮೇಲ್ವಿಚಾರಣೆ ಮಾಡೋವಂಥವ್ರು ಸೂಪರ್ವೈಸರ್ಸ್. ಸೊ ಅವ್ರನ್ನ ಮೇಲೆ ಬರುವಂಥದ್ದು ಚಾರ್ಜ್ ಆಫೀಸರ್ ಅಂತ. ಅವರು ನಿಮ್ಮ ತಾಲೂಕಿನ ತಹಶೀಲ್ದಾರ್ ಆಗಿರ್ತಾರೆ. ಸೊ ಅವರು ನಿಮಗೆ ಏನಪ್ಪ ಮಾಡ್ತಾರೆ ಅಂದರೆ ಗಣತಿದಾರರು ಯಾವ ಏರಿಯಾದಲ್ಲಿ ಕೆಲಸ ಮಾಡಬೇಕು, ಅಂಡ್ ದಟ್ ಮೀನ್ಸ್ ಯಾವ ಬ್ಲಾಕಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಹಂಚಿಕೆ ಮಾಡೋರು ಇವರೇ ಆಗಿರ್ತಾರೆ, ಚಾರ್ಜ್ ಆಫೀಸರ್. ಗಣತಿಯಲ್ಲಿ ಚಾರ್ಜ್ ಆಫೀಸರ್ ಆಗಿರ್ತಕ್ಕಂಥ ತಹಶೀಲ್ದಾರ್ ಅವರು ಈ ರೀತಿಯಾದಂಥ ಒಂದು ರೆಡ್ ಬಾರ್ಡರಲ್ಲಿರುವಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ತಮಗೆ ಒಂದು ಸಿದ್ಧಪಡಿಸಿ ಕೊಡ್ತಾರೆ. ಸೊ ಆ ಏರಿಯಾದಲ್ಲಿ ತಾವುಗಳು ನಕ್ಷೆಯನ್ನು ಕೊಡ್ತಾರೆ. ಆ ಏರಿಯಾದಲ್ಲಿ ತಾವುಗಳು ಗಣತಿಯನ್ನು ಮಾಡಬೇಕಾಗಿರುತ್ತೆ. ಸೊ ಈ ಒಂದು ನಕ್ಷೆ ಮುಂದೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಲ್ಲ, ಅಲ್ಲೂ ಕೂಡ ಲಭ್ಯ ಇರುತ್ತೆ, ಅಥವಾ ಹಾರ್ಡ್ ಕಾಪಿಯಾಗೂ ಕೂಡ ಅದನ್ನು ಕೊಡ್ಬೋದು. ಸೊ ಈ ಒಂದು ಕಾಪಿಯನ್ನು ಕೊಟ್ಟ ನಂತರ ನಿಮಗೆ ನಿರ್ದಿಷ್ಟವಾದಂಥ ಬ್ಲಾಕ್ ಸಿಕ್ಕಿದ ನಂತರ ಆ ಬ್ಲಾಕಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಪ್ರಾಥಮಿಕವಾಗಿ ಅನ್ನೋದನ್ನು ನಾನು 2ನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತು ಅದನ್ನು ರಿಪೀಟ್ ಮಾಡಲ್ಲ. ಸೊ ಈಗ ಮುಂದೆ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಏನು ಬ್ಲಾಕನ್ನು ನಿಗದಿಪಡಿಸಿದ್ದಾರೆ ಆ ಬ್ಲಾಕು ನಿಮಗೆ ಸಿಕ್ಕಿದ ಮೇಲೆ ಫಸ್ಟು ನಾವೇನು ಮಾಡಬೇಕು ಅಂತಂದರೆ ಆ ಹೌಸ್ ಲಿಸ್ಟಿಂಗ್ ಬ್ಲಾಕ್, ಮನೆ ಪಟ್ಟಿ ಮಾಡುವಂತಹ ಏರಿಯಾವನ್ನು ನಾವು ಫಸ್ಟು ಅರ್ಥೈಸ್ಕೋಬೇಕು. ಸೊ ಆ ಏರಿಯಾವನ್ನು ಸಂಪೂರ್ಣವಾಗಿ ಸುತ್ತಾಕಿ ಎಲ್ಲಿಂದ ಎಲ್ಲಿವರೆಗೆ ಬರ್ತದೆ ನನ್ನ ಏರಿಯಾ ಅನ್ನೋದನ್ನು ನಾನು ಅದನ್ನು ಗುರುತು ಮಾಡ್ಕೋಬೇಕಾಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಏರಿಯಾ ಯಾರಿಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಯಾಕೆಂದರೆ ಇನ್ನೊಬ್ಬ ಗಣತಿದಾರನು ಕೂಡ ನಮ್ಮ ಏರಿಯಾದಲ್ಲಿ ಗಣತಿ ಮಾಡುವ ಹಾಗಿಲ್ಲ, ನಾವು ಇನ್ನೊಬ್ಬರ ಏರಿಯಾದಲ್ಲಿ ಹೋಗಿ ಗಣತಿಯನ್ನು ಮಾಡುವ ಹಾಗಿಲ್ಲ. ನಮ್ಮ ಏರಿಯಾದಲ್ಲೇ ನಾವು ಮಾಡಬೇಕಾಗಿರೋದ್ರಿಂದ ನನ್ನ ಏರಿಯಾ ಮುಗಿದ ಮೇಲೆ ಬೇರೆ ಗಣತಿದಾರ ಮಾಡಲಿಕ್ಕೆ ಯಾರಿದ್ದಾರೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅಕಸ್ಮಾತ್ ಇಬ್ಬರ ನಡುವಿನ ಬ್ಲಾಕ್ಗಳು ಏನಾದ್ರು ಕೊಲೈಡ್ ಆಗ್ತಾಯಿದ್ರೆ ಅಥವಾ ಒಬ್ರಿಗೊಬ್ಬರು ಸಮ್ಮಿಳಿತ ಆಗ್ತಾಯಿದ್ರೆ ನೀವು ಅದನ್ನು ತಕ್ಷಣ ಸೂಪರ್ವೈಸರ್ ಮೂಲಕ ಚಾರ್ಜ್ ಆಫೀಸರ್ಗೆ ತಿಳಿಸಿ ಅದನ್ನು ಸರಿಪಡಿಸ್ಕೋಬೇಕಾಗತ್ತೆ. ಸೊ ಯಾವಾಗ ನಿಮ್ಮ ಬ್ಲಾಕನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲ ಸುತ್ತಾಕಿದ್ದೀರಾ ಅಂತೀರ, ಆಮೇಲೆ ನೀವು ಏನು ಮಾಡೋಕ್ಕತ್ತೆ, 2ನೇ ಸ್ಟೆಪ್ಪು ಆ ಏರಿಯಾವನ್ನು ಸಂಪೂರ್ಣವಾಗಿ ತಿಳ್ಕೊಂಡ ನಂತರ ನಿಮಗೆ ಒಂದು ಮ್ಯಾಪನ್ನು, ಒಂದು ಶೀಟ್ ಕೊಟ್ಟಿರ್ತಾರೆ. ಆ ಮ್ಯಾಪಲ್ಲಿ ಆ ಏರಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ನಕ್ಷೆಯನ್ನು ಬಿಡಿಸ್ತಾ ಹೋಗ್ತೀರಾ. ಆ ನಕ್ಷೆಯಲ್ಲಿ ಇರುವಂತಹ ಏನೆಲ್ಲ ಇರಬೇಕು ಅಂತಂದರೆ ಬೆಟ್ಟ ಗುಡ್ಡಗಳು, ರಸ್ತೆಗಳು, ಕೊಳ, ಮತ್ತು ಏನು ಮಾರ್ಕಿಂಗ್ ಪ್ಲೇಸ್ಗಳಿದ್ದಾವೆ, ಶಾಲೆ, ಕಾಲೇಜು, ಪೋಸ್ಟ್ ಆಫೀಸು, ಈ ಥರದವೆಲ್ಲವೂ ಇರ್ತಾರೆ. ಆ ನಂತರದಲ್ಲಿ ನೀವು ಆ ಏರಿಯಾದಲ್ಲಿ ಯಾವ ರೀತಿ ಬಿಲ್ಡಿಂಗ್ಗಳಿದ್ದಾವೆ ಅನ್ನೋದನ್ನು ಗುರುತು ಮಾಡ್ಕೊಂಡಿರ್ತೀರ. ಸೊ ಆ ಬಿಲ್ಡಿಂಗ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಅದಕ್ಕೆ ಸ್ಪೆಸಿಫಿಕೇಷನ್ ಇದೆ, ಯಾವ ರೀತಿ ಬಿಲ್ಡಿಂಗ್ಗಳನ್ನ ಗುರುತಿಸ್ಬೇಕು ಅಂತ ಅದನ್ನು ನೀವು ಮ್ಯಾಪ್ನಲ್ಲಿ ಗುರುತಿಸ್ತೀರ. ಮತ್ತು ಆ ಮ್ಯಾಪ್ನಲ್ಲಿ ಆ ಬಿಲ್ಡಿಂಗಿಗೆ ನಂಬರನ್ನು ಹಾಕ್ಕೊಳ್ತೀರಾ. ಸೊ ಲ್ಯಾಂಡ್ ಮಾರ್ಕನ್ನು ಹಾಕ್ಕೊಳ್ತೀರಾ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇಡೀ ನಿಮಗೆ ವಹಿಸಿರುವಂತಹ ಒಂದು ಬ್ಲಾಕಿಗೆ ಸಂಬಂಧಪಟ್ಟಂತಹ ಎಲ್ಲ ಕಟ್ಟಡಗಳನ್ನು ನೀವು ಮ್ಯಾಪ್ನಲ್ಲಿ ಕೂರಿಸಿ ಅವುಗಳಿಗೆ ನಂಬರನ್ನು ಕೊಟ್ಟಾದಮೇಲೆ ಯಾವುದೇ ಒಂದು ಕಟ್ಟಡ ಬಿಟ್ಟೋಗಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ನೀವು ಅದನ್ನು ವೆರಿಫಿಕೇಷನ್ಗೆ ಸೂಪರ್ವೈಸರ್ಗೆ ಕೊಡ್ತೀರಾ. ಸೂಪರ್ವೈಸರ್ ಅವರು ನಿಮ್ಮ ಬ್ಲಾಕ್ನಲ್ಲಿ ಒಂದು ರೌಂಡ್ ಸುತ್ತಾಡಿ ಸೊ ಎಲ್ಲವೂ ಕರೆಕ್ಟಾಗಿದೆ ಅಂದಮೇಲೆ ನಿಮ್ಮ ಒಂದು ಲೇಔಟ್ ನಕ್ಷೆಯನ್ನು, ಅಂದರೆ ನಿಗದಿಪಡಿಸಿದ ಸ್ಥಳದ ನಕ್ಷೆಯನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ನೀವೇನು ಮಾಡಬೇಕಾಗುತ್ತೆ, ಆ್ಯಪ್ನಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಮುಂದೆ ನಕ್ಷೆಯನ್ನು ಮಾಡಲಿಕ್ಕೆ ಕಟ್ಟಡಗಳು ಬೇಕಾಗುತ್ತೆ. ಆ ಕಟ್ಟಡಗಳನ್ನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಮತ್ತು ಕುಟುಂಬ ಅಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.